ಲವ್. ಈ ಜನ್ರೇಷನಲ್ಲಿ ಲವ್ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. 1ನೇ ಕ್ಲಾಸ್ ಮಗುವಿಂದ ಹಿಡಿದು ಸಾಯೋ ಮುದುಕರವರು ಎಲ್ಲರೂ ಲವ್ ಮಾಡ್ತಾರೆ. ಆದರೆ ಲವ್ ಅಂದರೆ ಏನೊಂದು ಗೊತ್ತಿರಲ್ಲ. ಇಂಥ ಜನ್ರೇಷನಲ್ಲೂ ಒಬ್ಬ ಸಿನ್ಸಿಯರಾಗಿ ಲವ್ ಮಾಡಿರೋ ಹುಡುಗನ ಕತೆ ಕೇಳಿ. ಅದೇ ನನ್ನ ಪ್ರೇಮದ ಕತೆ. ಬೆಳಗ್ಗೆ 10 ಗಂಟೆ ಆದ್ರೂ ಏನೋ ಮಾಡ್ತಾ ಇದೀಯ? ಇದೋಣ ಯಾಕೆ ಹಿಂಗ್ ಮಲ್ಗಿದ್ಯಾ? ಶೆಡಿ ನನ್ ಮಗನೆ. ಮನೆಗೆ ಯಾರು ಇಲ್ಲ ಮಚ್ಚ, ಅದಕ್ಕೆ ಸೆಕೆ ಆಗ್ತಿತ್ತು ಅಂತ ಎಲ್ಲ ಬಿಚ್ಕೊಳ್ಕೊಂಡೆ. ಕರ್ಮ. ಮೀಟಿಂಗ್ ಐತೆ, ಬೇಗ ಎದ್ದು ರೆಡಿಯಾಗಿ ಹೋಗು. ये पूरा होने वाला नहीं है, चलो चाय पीते हैं। ರೆಗ್ಯುಲರ್ ಏನ್ರೋ ಅವನು ಯಾಕ್ರೋ ನಂಗಿದ್ದಾನೆ? ಅವ್ನು ಹೆಂಗೋ ಡಿಪ್ರೆಷನ್ ಆಚೆ ಕರ್ಕೊಂಬರೋದು? ಏನಾರು ಐಡಿಯಾ ಇದ್ರೆ ಕೊಡ್ರೋ. ಏನೋ ಗೊತ್ತಿಲ್ಲ ಮಗ. ಹೌದಾ ಮಚ್ಚ, ಯಾವ್ದಾದ್ರು ಮಂತ್ರಾಜ್ ಹತ್ರ ಕರ್ಕೊಂಡೋಗನ ಎಲ್ಲ ಸರಿ ಹೋಗ್ಬೋದು. ಪಾಂಟು ಅವನಿಗೆ ಬಂದಿರೋ ಡಿಪ್ರೆಷನ್ ದೆವ್ವ ಅಲ್ಲ. ಎಲ್ಲೋ ನಿನ್ ಜೊತೆ ಇನ್ನೊಬ್ಬ ಇರ್ತಾ ಇದ್ನಲ್ಲ, ಈ ನಡುವೆ ಕಾಣಿಸ್ತಾನೆ ಇಲ್ಲ. ಅದೇನೋ ಗೊತ್ತಾಯ್ತಲ್ಲ ಅಣ್ಣ, ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ಹೊರಗಡೆನೂ ಬರ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾನೋ ಇಲ್ಲ. ಒಂದ್ ಅದ್ ಹೆಂಗೆ ಈಚೆ ತಗೋ ಬರ್ಬೇಕು ಗೊತ್ತಾಗ್ತಾ ಇಲ್ಲ ಅಣ್ಣ. ಎಲ್ಲ ಟ್ರಿಪ್ ಕರ್ಕೊಂಡು ಹೋಗ್ ಬಂದ್ರು, ನಾನ್ ಸರಿ ಹೋಗ್ಬೋದೇನೋ? ಎಲ್ಲಿದ್ದೋಣ ನೀನು? ದೇವಣ್ಣ ನೀನು? ಥ್ಯಾಂಕ್ಸ್ ಅಣ್ಣ. ಐ ಲವ್ ಯು ಅಣ್ಣ. अरे उस भैया को आई लव यू क्यों बोला रे? ಇವಳು ಏನ್ ಅಂತೋಳ ಅರ್ಥ ಆಯ್ತು ನಡೆಯ ಮನೆ. ಇವನ್ ಯಾಕೆ ಫೋನ್ ಮಾಡ್ತಾನೆ? ಹೇಳ್ಬಚ್ಚ? ಟ್ರಿಪ್ ಏನು ಓಕೆ, ಅವ್ನ್ ಕರ್ಕೊಂಬರೋದು ಯಾರು? ಅಪ್ಪ, ಅವ್ನ್ ಕರ್ಕೊ ಬರೋ ಜವಾಬ್ದಾರಿ ನಂದು. ಟೆನ್ಷನ್ ತಗೊಳಕ್ ಹೋಗ್ಬೇಡ, ಆಯ್ತಾ? ಸರಿ ಮಚ್ಚ. ಓಕೆ ಮಾ. ಲೈಟ್ ಆಫ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ಯಾ? ಬಾ ಮನೆ ಮೇಲೆ ಹೋಗೋಣ. ಎಲ್ಗೂ ಬರಕ್ ಇಷ್ಟ ಆಗ್ತಾ ಇಲ್ಲ. ನಿನ್ ಬಾಪ ನಾನು ಹೇಳ್ತೀನಿ. ಬಿಡೋ ಮಚ್ಚ, ಫಸ್ಟ್ ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯೋ? ಇನ್ಸಿಡೆಂಟ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಯಾಕೋ ಮಗ ಹಿಂಗೆ ಇದೆಯಾ? ಇನ್ಸಿಡೆಂಟ್ ಇಂದ ಆಚೆ ಬರ್ಬೋದು ಮಗ, ಬಟ್ ಅವನ್ನೇ ಮನೀಶ್. ಬಿಡ ಮಗ, ಎಲ್ಲ ಸರಿ ಹೋಗುತ್ತೆ. ಒಂದ್ಸರಿ ನಮ್ ಜೊತೆ ಈಚೆ ಬರೋ, ನಿನ್ ಮೈಂಡ್ ಪಕ್ಕ ಫ್ರೀ ಆಗುತ್ತೆ. ನಾನು ಎಲ್ಗೂ ಆಚೆ ಬರೋದು ಇಷ್ಟ ಇಲ್ಲ. ಮಚ್ಚ, ಒಂದ್ಸರಿ ನಮ್ ಜೊತೆ ಈಚೆ ಬರೋ, ನೀನ್ ಪಕ್ಕ ಚೇಂಜ್ ಆಗ್ತೀಯ. ಆಚೆ ಬಂದ್ರೆ ಅವಳ ಜೊತೆ ಸುತ್ತಾಡಿದ ನೆನಪೆಲ್ಲ ಹಾಗೆ ಕಣ್ಮುಂದೆ ಬರುತ್ತೆ.
ಅವಳನ್ನ ಮರ್ತಿರಕ್ಕಾಗ್ತಿಲ್ಲ. ನೀನ್ ಬರ್ತಾ ಇದೀಯಾ, ಬಂದಿಲ್ಲ ಅಂದ್ರೆ ನನ್ ಮೇಲೆ ಹಣೆ ಮಚ್ಚ. ಸಾರಿ ಮಚ್ಚ. ಬೆಳಿಗ್ಗೆ ಬೇಗ ರೆಡಿ ಆಗಿರೋ, ನಾನೇ ಬಂದು ನಿನ್ ಪಿಕ್ ಮಾಡ್ತೀನಿ. ಸಾರಿ ಮಚ್ಚ. ನಿನ್ ತಿಕ್ಕ ಮುಚ್ಕೊಂಡ್ ಬಾರ, ನಾವು ಕರ್ಕೊಂಡು ಹೋಗ್ತೀವಿ. ಯಾಕೋ ಮಚ್ಚ. ಎಲ್ರ ಮಚ್ಚ, ಅವನು ಇನ್ನೂ ಬಂದಿಲ್ಲ. ಟ್ರೈನ್ ನೋಡೋದಕ್ಕೆ 10 ನಿಮಿಷ ಇದೆ. ಕಾಲ್ ಮಾಡ್ರ ಮಚ್ಚ ಅವನಿಗೆ. ಅವ್ನು ಕರ್ಕ ಬಂದ್ರೆ ನೀನ್ ಯಾಕೋ ಬಂದೆ? ನೀನ್ ಹೋಗಿರೋ ನಾನು ಬರ್ತೀನಿ ಅಂದ ಕಣ. ಅವ್ನ್ ಪಕ್ಕ ಬಂದೇ ಬರ್ತಾನೆ. ಬನ್ನಿ ನಾವು ಟ್ರೈನ್ ಹತ್ರ. ಬನ್ನಿ ಮಚ್ಚ. ಬನ್ನು ಮಚ್ಚ ಬಟಾಣಿ ತಿಂತೀಯಾ? ಬೇಡ ಮಚ್ಚ. ಮಚ್ಚ ನಿಂದ್ ಯಾವ್ದೋ ತಲೆನೋವು ಲೈ, ನಡೆಯೋ ಸೈಡ್ಗೆ. ಆಯ್ತು ಬಿಡಪ್ಪ, ಹೊಡಿಬೇಡ. ಮಗ, ಇಷ್ಟು ದಿನ ಎಲ್ಲೋ ಹೋಗಿದ್ದೆ, ಏನೋ ಮಾಡ್ತಾ ಇದ್ದೆ? ಏನು ಅಂತ ಇಲ್ಲಿ ಮಚ್ಚ, ಹೊಡೆದೋಗಿರೋ ಗ್ಲಾಸ್ ಥರ ಕನಸೆಲ್ಲ ಚೂರು ಚೂರು ಆಯ್ತು. ಯಾರಿಗೂ ಚುಚ್ಚಬಾರ್ದಂತ ಎಲ್ರಿಂದ ದೂರ ಹೋದೆ. ಲವ್, ಈ ಥರ ಮಾತಾಡ್ಬಿಡೋ ಮಚ್ಚ. ಸರಿ ಮಚ್ಚ, ಫೋನ್ ಬಂತು, ಇರೋ. ಇವಾಗ ಇದ್ಯಾಕ್ ತರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ. ಚುಚ್ಚಿನದು ಹೆಂಗದು? ಇವಾಗ ತೆಗಿಯಾದ್ರೂ ದುಡ್ಡಿರಲ್ವಾ? ನಮ್ಮಪ್ಪ ಹೇಳ್ತಿರ್ತಾರ ಯಾವಾಗ್ಲೂ ಅಷ್ಟೇ, ಹೊಟ್ಟೆಗೆ ಮೋಸ ಮಾಡ್ಬೇಡ ಮಗಳೇ ಅಂತ. ಅದಕ್ಕೆ ನಿಮ್ಮ ಅಪ್ಪಂದನ್ನ ಉಣಾಯಿಸ್ತಾ ಇದೀಯಾ? ಇವಾಗ ತಿನ್ನಕ್ಕೇನು? ಇನ್ನು ಎಷ್ಟು ದಿನ ನಿಂತು ತಿನ್ನಕ್ಕಾಗುತ್ತೆ? ಅರೆ, ನಿಮ್ ಕೆಲ್ಸಕ್ ಹೋಗಿ ಸ್ಯಾಲ್ರಿ ಬರೋವರೆಗೂ ನಾನೇ ಕೊಡಿಸ್ತೀನಿ. ಯಾಕಂದ್ರೆ ನೀನ್ ನನ್ ಯಾವಾಗ ಇದೊಂದು ಡೈಲಾಗ್ ಅಂತೀಯ ನೀನು? ಏನಿಲ್ಲ, ಜಸ್ಟ್ ಕಂಪ್ಲೀಟ್ ಐಸ್ ಕ್ರೀಮ್ ತಿಂತ್ಯಾ? ಈಗ ಅದೇ ಯಾಕೆ? ಏನಾಗತ್ತೆ? ಸರಿ, ನೀ ಇಲ್ಲೇ ನಾನು ತಗೊಂಡ್ಬರ್ತೀನಿ. ನಾನ್ ತರ್ತೀನಿ, ನೀನ್ ತಿಂತ್ಯಾ? ಇಲ್ಲ ನಾನು ತರ್ತೀನಿ. ಇಲ್ಲ ನಾನೇ ತರ್ತೀನಿ. ಸರಿ. ಓಯ್, ಅಷ್ಟು ಬ್ಯಾಗ್ ಎತ್ಕೊಂಡು ಯಾಕೆ ಹೋಗ್ತೀಯಾ? ಕುಡಿಲಿ. ಇವ್ರ್ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಇಲ್ಲೇ ಪಾರ್ಕಲ್ಲಿ. ಹಾ, ಇಲ್ಲೇ ಇದಲ್ಲ ಅವ್ನು ಕೂಡ. ಹೌದಾ, ಸರಿ ನೋಡ್ತೀನಿ ರೀ. ಹಾ ಸರಿ ಸರಿ. ಇವ್ರು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ? ನಾನು ಜಗಳ ಆಡ್ದಾಗ್ಲೂ ಇಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಲ್ಲ.
ಯಾಕೋ ಮಚ್ಚ ಕಣ್ಣಲ್ಲಿ ನೀರು? ಮತ್ತೆ ಅದೇ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಂಡ? ಬಿಡೋ, ಎಲ್ಲ ಒಳ್ಳೇದಾಗುತ್ತೆ. ಏನೋ ಪುಟ್ಟ ನಿನ್ನ ಹೆಸರು? ಆಂಟಿ ತೇಜಸ್. ಯಾಕೆ ಬೇಜಾರಲ್ಲಿದ್ದಂಗಿದೆಯಾ? ಏನೂ ಇಲ್ಲ ಆಂಟಿ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಏನೋ ತುಂಬ ನೋವಲ್ಲಿದ್ದಂಗಿದೆಯಲ್ಲಪ್ಪ. ಏನೂ ಇಲ್ಲ ಆಂಟಿ. ಇರಲಿ ಹೇಳು, ಶೇರ್ ಮಾಡು, ಪರವಾಗಿಲ್ಲ. ಏನೋ ಅಂತ ಹೇಳಿ ಆಂಟಿ, ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿಲ್ಲ, ಅಕ್ಕನಿಗೆ ಒಳ್ಳೆ ತಮ್ಮ ಆಗಿಲ್ಲ, ಒಳ್ಳೆ ಫ್ರೆಂಡ್ ಆಗಿಲ್ಲ. ಜೀವನ ನನ್ನ ಜೊತೆ ಆಟಾಡ್ತಿರೋ ರೀತಿ ನೋಡಿದ್ರೆ ಜೀವನದಲ್ಲಿ ಏನೂ ಒಳ್ಳೇದಾಗಿಲ್ಲ. ಯಾಕಪ್ಪ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮ ಹೇಳಿದಾರ ನೀನು ಒಳ್ಳೆ ಮಗ ಅಲ್ಲ ಅಂತ? ಇಲ್ಲ ನಿಮ್ಮ ಅಕ್ಕ ಹೇಳಿದಾಳ ನೀನು ಒಳ್ಳೆ ತಮ್ಮ ಅಲ್ಲ ಅಂತ? ಇಲ್ಲ ನಿನ್ನ ಫ್ರೆಂಡ್ಸ್ ಹೇಳಿದಾರ ನೀನು ಒಳ್ಳೆ ಫ್ರೆಂಡ್ ಅಲ್ಲ ಅಂತ? ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯಾ ನೀನು? ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಆಂಟಿ. ಹೊಡೆದೋಗಿರೋ ಗ್ಲಾಸ್ ಅದೇ ಜೋಡಿಸ್ಬೋದಾಗಿತ್ತು, ಆದ್ರೆ ಚೂರ್ ಆಗಿರೋ ಗ್ಲಾಸ್ ಜೋಡ್ಸಕ್ ಆಗಲ್ಲ ಅಲ್ಲಪ್ಪ, ಅದೇನ್ ಆರ್ಟ್ ಚೂರ್ ಚೂರಾಗಿದೆ ಹೇಳು, ಜೋಡ್ಸೋಣ. ನಮ್ ಕೈಲಾದ್ರೆ ಜೋಡಿಸ್ತೀನಿ ನಾನೇ. ಏನಂತ ಶೇರ್ ಮಾಡಿ ಪರವಾಗಿಲ್ಲ. ಸಿನ್ಸಿಯರ್ ಲವ್ ಪಾಪ. ಅದಕ್ಕೆ ನೀನು ನೀನೇ ಲವ್ ಮಾಡಿರೋದು, ನೀನೇ ಅನುಭವಿಸ್ತಾ ಇರೋದು. ಒಂದ್ಸರಿ ಥಿಂಕ್ ಮಾಡು, ಕುತ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಥಿಂಕ್ ಮಾಡು, ನಿನ್ನ ಫ್ರೆಂಡ್ಸ್ ಬಗ್ಗೆ ಥಿಂಕ್ ಮಾಡು, ನೀನೇ ಯಾವ ಸರಿ ಅಂತ ಡಿಸೈಡ್ ಮಾಡು. ಅದು ಬಿಟ್ಟಿದ್ದ ಮೌನವಾಗಿದ್ರೆ ಕೈ ಕೇಳು. ತಗೊಂಬನ್ನಿ, ಸ್ವಲ್ಪ ಇದೆ. ನಮ್ಗೆ ಬೇಡ, ನಿಮ್ಗೆ ಹೊಟ್ಟೆ ತುಂಬ. ನಂಗೆ ಬೇಡ, ಖಾಲಿ ಇದೆ. ಈ ಹುಡುಗರೆಲ್ಲ ಹೀಗೇನಾ? ಒಂದ್ ಮಾತಾಡಿದ್ರು ಅರ್ಥ ಮಾಡ್ಕೊಳ್ಳೋದು. ಅದಾಗಲ್ಲ. ಹಾಯ್. ಹಾಯ್. ಎಷ್ಟು ವರ್ಷ ರಿಲೇಷನ್ಶಿಪ್ ನಿಮ್ಮದು? 2 ವರ್ಷ ಆಯ್ತು. 2 ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ. ಏನು ಅರ್ಥ ಮಾಡ್ಕೊಂಡಿದ್ದೀರಾ? ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಅವನ ಜೊತೆ ಹೇಗಿರ್ಬೇಕು, ಅವನಿಗೆ ಏನ್ ಇಷ್ಟ ಎಲ್ಲ. ಹಲೋ ಹಲೋ ಹಲೋ, ಅರ್ಥ ಮಾಡ್ಕೊಂಡೋದ್ರೆ ಅದಲ್ಲ. ಯಾವತ್ತಾದ್ರೂ ಹೆಂಗಿದ್ಯಾ ಅಂತ ಕೇಳಿದ್ದೀರಾ? ಅಲ್ಲೋಡಿ, ಎಷ್ಟು ತಮಾಷೆಯಾಗಿ ನಕ್ಕೊಂಡು ಖುಷಿ ಖುಷಿಯಾಗಿ ಎಲ್ಲರೂ ರೇಗಿಸ್ಕೊಂಡವನೆ. ಆದರೆ ಅವ್ನಿಗೆ ಎಷ್ಟು ಕಷ್ಟ ಇದೆ, ಎಷ್ಟು ಸಾಲ ಇದೆ ಯಾರಿಗಾದ್ರೂ ಗೊತ್ತಾ? ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಸಾಲ ಇದ್ದರೂ ನಗ್ನಗ್ತಾ ಇರೋದು ಹುಡುಗರು. ಸಾಕು ಸಾಕು, ಏನು ಹೇಳ್ಬೇಡ, ಎಲ್ಲ ನೋಡಿದೆ. ನಾನು ಬೇಕು ಅಂತ ಮಾಡಿಲ್ಲ ತೇಜ್. ಇಲ್ಲ, ನಿನ್ನ ಏನೋ ಅನ್ಕೊಂಡಿದ್ದಲ್ಲೇ. ನೀನ್ ನನ್ ಲವ್ ಮಾಡಕ್ ಮುಂಚೆ ನನ್ಗೆ ಹೇಳಿದ್ದೆ, ಏನಾದ್ರು ಪಾಸ್ ಇದ್ರೆ ಹೇಳು ಹೇಳು ಅಂತ. ಬಟ್ ಯಾಕೆ ಮುಚ್ಚಿಟ್ಟೆ ನನ್ನಿಂದ? ತೇಜ್, ನಿಂಗೆ ಮೋಸ ಮಾಡ್ಬೇಕು ಅಂತ ನನ್ನ ಇಂಟೆನ್ಷನ್ ಇರ್ಲಿಲ್ಲ ತೇಜ್. ಐ ಲವ್ ಯು ಪ್ಲೀಸ್, ನನ್ನ ಅರ್ಥ ಮಾಡ್ಕೊ. ನಂಗೆ ನೀನ್ ಅಂದ್ರೆ ಇಷ್ಟನೇ, ಬಟ್ ಇದೆಲ್ಲ ನೋಡಿದಾದ್ಮೇಲೆ ನಾನ್ ನೀನ್ ಬೇಡ. ತೇಜ್ ಪ್ಲೀಸ್ ತೇಜ್, ಇದು ಒಂದೇ ಒಂದ್ ವಿಷಯನ ಮುಚ್ಚಿಟ್ಟಿದ್ರೆ ನನ್ನ ನೀನು ಬಿಟ್ಟು ಹೋಗ್ತಿದ್ಯಾ? ನನಗ್ ಮಾಡ್ದಂಗ್ ಬೇರೆ ಯಾರಿಗೂ ಮಾಡ್ಬೇಡ. ತೇಜ್ ಪ್ಲೀಸ್ ತೇಜ್, ತೇಜ್ ಪ್ಲೀಸ್ ತೇಜ್.
ಏನ್ ಯೋಚನೆ ಮಾಡಕ್ ಹೋಗ್ಬೇಡ, ಏನಾಗ್ಬೇಕನ್ನ ಕೇಳಿ ನಾನು ಇದ್ದೀನಿ. ಸರಿ ಮಗ, ಎಂಜಾಯ್ ಮಾಡಿ ಹೆಂಗೆ ನಾವ್ ಇಲ್ಲೇ ಇರ್ತೀವಿ. ಸರಿ ಬರ್ತಿಲ್ಲ. ಬೇಗ ಬರ್ರೋ, ಇನ್ನ ಬಟ್ಟೆ ಹಚ್ಬೇಕು, ವ್ಯೂ ಪಾಯಿಂಟ್ ಮಿಸ್ ಆಗ್ಬಿಡುತ್ತೆ. ಅವ್ನು ಮುಂದೆ ಹೋಗ್ತಾವ ನೋಡೋ. ಹಾ ಮಾರಿ ಚಲ್ ತಿಂದ ನೀ ಮಚ್ಚ ಲೇಟ್ ಐತೈತೆ, ಮೇಲೆ ಹೋಗೋಣ ಬಾ. ಒಬ್ನೇ ಕೂತ್ಕೊಂಡೇನ ಮಾಡ್ತಾ ಇದ್ಯಾ? ಏನಿಲ್ಲ ಮಗ, ಸುಮ್ಮನೆ ಬಂದೆ. ಹೇಳ್ದೆ ತಾನೆ ಒಂದ್ ಟ್ರಿಪ್ ನಿನ್ನ ಚೇಂಜ್ ಮಾಡುತ್ತೆ ಅಂತ. ಥ್ಯಾಂಕ್ಸ್. ಥ್ಯಾಂಕ್ಸ್ ನನ್ಗಲ್ಲ, ಆಂಟಿಗೆ ಹೇಳ್ಬೇಕು. ಟ್ರಿಪ್ ಕರ್ಕೊಂಡ್ಬಂದಿದ್ದೀನಿ. ಬಂದ್ರಪ್ಪ, ಎಲ್ಲೋಗಿದ್ರ? ಹಿಂಗೆ ವ್ಯೂ ನೋಡ್ತಾ ಇದ್ರೆ ಆಯ್ತಾ ಎಲ್ಲ ಫೋಟೋ ಶೂಟ್? ಅವನೇ ಹೀರೋ. ರೆಡಿ ಆದ, ಟ್ರಿಪ್ ಕರ್ಕ ಬಂದಿದ್ಯಾ? ಪರವಾಗಿಲ್ಲಪ್ಪ. ಇವಾಗ ನೋಡಕ್ ಸಮಾಚಾರ ಮದುವೆ ಆಗಿಲ್ಲ. ಮುಗೀತಾ ಟ್ರಿಪ್? ಹೊರಡೋಣ. ಮಾಲ್ಗಿಲ್ ಏನಿಲ್ಲ. ನೋಡ ಅಲ್ಲೇ ಬಿದ್ದಿರ್ಬೇಕಲ್ಲ.